ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮದು 2ನೇ ದಿನ ಹೊನ್ನಾವರದಲ್ಲಿ ಸ್ಟೇ ಆಗಿರೋದು. ನಾವು ಸ್ಟೇ ಆಗಿದ್ದು ನಿಮಗೆ ಗೊತ್ತಲ್ವಾ, ಪಾರ್ಟ್ 1ಅಲ್ಲಿ ನೋಡಿರ್ತೀರಾ. ಕೋಕೋಬಾಬಾ ಫಾರ್ಮ್ ಸ್ಟೇಯಲ್ಲಿ ನಾವು ಸ್ಟೇ ಆಗಿದ್ವಿ. ಕೆಳಗಡೆ ಪೋರ್ಷನ್ ಎಲ್ಲ ನೋಡಿದ್ದೀರಾ ನೀವು ಪಾರ್ಟ್ 1ಅಲ್ಲಿ. ಆ್ಯಂಡ್ ಈಗ ಮೇಲ್ಗಡೆ ಏನೇನಿದೆ ನಾನು ತೋರಿಸ್ತೀನಿ. ಸೊ ಬನ್ನಿ. ನಿಮ್ಗೆ ಮೇಲ್ಗಡೆ ಬರ್ತಾನೆ ಬ್ಯಾಕ್ ವಾಟರ್ ಕಾಣಿಸುತ್ತೆ. ಸೊ ನೋಡ್ತಿರ್ಬೋದು ನೀವು, ಗಿಡ ಮರ ಬಳ್ಳಿ ನೀರು, ನೇಚರಲ್ಲಿ ಏನು ಇರಬೇಕು ಅದೆಲ್ಲ ಇಲ್ಲಿ ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ. ಆ್ಯಂಡ್ ಇಲ್ಲಿ ಫಸ್ಟ್ ಮೇಲೆ ಹೋಗ್ತಾನೆ ನಿಮಗೆ. ಸೊ ಇಲ್ಲಿ ಸ್ವಿಂಗ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಕೂತ್ಕೊಳ್ಳೋಕ್ಕೆ ಈ ಥರ ಚಿಕ್ಕ ಚಿಕ್ಕ ಪುಟ್ಟು ಇದನ್ನೆಲ್ಲ ಹಾಕಿದ್ದಾರೆ ಚೇರ್ನ. ಆ್ಯಂಡ್ ಇಲ್ಲಿ ಟೆಂಟ್ಸ್ ಎಲ್ಲ ಇದೆ. ನೀವು ಫ್ರೆಂಡ್ಸ್ ಜೊತೆ ಬಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಇಲ್ಲಿ ಜೂಲ ಅದಾವನು, ಇಲ್ಲಿ ಜೂಲ ಹಾಕ್ಯಾರ. ಹೌದು, ಆರಾಮ್ ಚೇರ್ ಅದಾವು. ಆರಾಮ್ ಚೇರ್, ಕಲರ್ ಮಾಡಿಬಿಟ್ರು ಅವ್ರ ಮ್ಯಾಟಿಂಗ್. ಮ್ಯಾಟ್ ಎಲ್ಲ ಕಲರ್ ಆಗಿದೆ. ಸೊ ಈಗೇನು ಅಲ್ಲಿ ನೋಡ್ತಿರಲ್ಲ, ಅದು ಒಂದು ಡಾಮಿಟ್ರಿ ಲೆಕ್ಕ ಒಂದು ಕಿಚನ್ ಹಾಲ್ ಟೈಪ್ ಐತದ. ಅಲ್ಲಿ ಬನ್ನಿ, ಅಲ್ಲಿ ತೋರಿಸ್ತೀವಿ. ಕಚ್ಚಲ್ ತಾನೇ ಬೇಕು? ಇಲ್ಲ, ಇದ್ರ ಹೆಸರು ಏನೋ ಇದೆ, ನಾವು ಮರ್ತೋಗಿದೆ. ಫುಲ್ ಪೆಟ್ ಫ್ರೆಂಡ್ಲಿ ಅದಾವ ಇವು. ಸೊ ಈಗ ಒಳಗೆ ಬರ್ರಿ. ಒಳಗೆ ಬಂದ್ಬಿಟ್ಲೆ ಇದೆಲ್ಲ ಹಳೆ ಮನಿನ, ಅದನ್ನು ರಿನೋವೇಷನ್ ಮಾಡಿ ಈ ಟೈಪ್ ಮಾಡ್ಯಾರ. ಇಲ್ಲೆಲ್ಲ ಬುಕ್ ಅದಾವು, ಬುಕ್ಸ್ ಓದೋರು ಬುಕ್ಸ್ ಓದ್ಬೋದು. ಇವರು ಪೆಟ್ ಮ್ಯಾಗ ಭಾಳ ಆಗೈತಿ, ಅದಕ್ಕೆ ಇವರು ಬೆಕ್ಕು ಅವೆಲ್ಲ ಸಾಕ್ಯಾರ. ಮತ್ತು ಮುಂದೆ ಹಾಂ, ಸೊ ಇಲ್ಲೊಂದು ಕುಂದ್ರಾಕ್ ಮಾಡ್ಯಾರ. ಇದು ನನಗನ್ಸಿದ ಮಟ್ಟಿಗೆ ಹಳೆ ಕಾಲದ್ದು ಇದೆ. ಆಮೇಲೆ ಹಂಗೆ ಮುಂದೆ ಬಂದ್ರೆ ಇವ್ರ ಅರೇಂಜ್ಮೆಂಟ್ಸ್ ಥಿಂಕಿಂಗ್ಸ್ ಎಲ್ಲ ಮಸ್ತ್ ಐತೆ ನೋಡಿ, ಅಷ್ಟು ಚಂದ ಮಾಡ್ಯಾರ. ಆಮೇಲೆ ಗೇಮ್ ಲವರ್ಸ್ ಯಾರು ಬಂದಿರ್ತಿರಲ್ಲ ಅವ್ರಿಗೆ ಗೇಮಿಂಗ್ ಸೆಟಪ್ಪು ಮಾಡ್ಯಾರ ಅವರು. ಸೊ ನೋಡ್ಬೋದು ನೀವು, ಟಿ ವಿಗೆ ಎಲ್ಲ ಜಾಯ್ಸ್ಟಿಕ್ ಅದು ನೋಡ್ಬೋದು, ಗೇಮು ಆಡ್ಬೋದು. ನಂಗೆ ಅಷ್ಟು ಗೇಮ್ ಆಡೋಕೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾ ಆಡಲಿಲ್ಲ. ಹಂಗೆ ಬಂದ್ಬಿಟ್ಲೆ ಇಲ್ಲೊಂದು ರೂಮ್ ಐತೆ. ಮತ್ತು ರೂಮ್ ನೋಡಿದ್ರಲ್ಲ. ಆಮೇಲೆ ಇವು ರಿಲ್ಯಾಕ್ಸ್ ಮಾಡೋಕೆ ಆರಾಮ್ ಸೋಫಾ ಸೆಟ್ ಜೂಲಾಗತ್ಲೆ ಐತಿದು. 2 ಇಟ್ಟಾರೆ ಇವನ್ನ. ಫ್ಯಾನ್ ಐತಿ ಇಲ್ಲಿ, ಇಲ್ಲಿ ಸೀಲ ಮೇಬಿ ಎಲ್ಲ ಕಮ್ಮದ್ದು. ಸೊ ಇಲ್ಲೇ 2 ಬಾತ್ರೂಮ್ ಅದಾವು, ಎಲ್ಲ ಹಳೆ ಟೈಪ್ ಬಾತ್ರೂಮ್ಸ್ ಇವು. ಆಮೇಲೆ ವಾಷಿಂಗ್ ಮಿಷಿನು ಐತಿ, ನೀವು ಡ್ರೆಸ್ ಅದು ವಾಶ್ ಮಾಡ್ಕೊಬೋದು ಆರಾಮಾಗೆ. ನೋಡ್ರಿ ಮತ್ತೇನು, ಮತ್ತು ಮುಂದೆ ಎಲ್ಲ ಯೂನಿಕ್ಕಾಗಿ ಡಿಸೈನ್ ಮಾಡ್ಯಾರ ಇವರು. ಪೇಂಟಿಂಗ್ಸ್ ಎಲ್ಲ ನೀಟಾಗಿ ಹಾಕಿದ್ದಾರೆ. ಇಲ್ಲೇ ದೇವ್ರದಾವ, ಕೈ ಮುಕ್ಕೊಂಬಿಡೋಣ. ಇಲ್ಲೊಂದು ರೂಮ್ ಐತಿ, ಅವ್ರ ಪರ್ಪಸ್ ಯೂಸ್ ಮಾಡೋ ಅಂತಾರಂತ, ಅದಕ್ಕೆ ಓಪನ್ ಮಾಡೋದು ಬೇಡ. ಆಮ್ಯಾಗ ಇದು ಹಿಂಗೆ ಮೆಟ್ಲ ಹತ್ಕೊಂಡು ಹೋದ್ರೆ ಪೂರ ಹಂಚೈತಿ ಮ್ಯಾಗ. ಅಲ್ಲ ಅಟ್ಟಕ್ಕೆ ಹೋದ್ರೆ ನಿಮ್ಗೆ ಹಂಚೋದು ಕಾಣ್ತಾವೆ. ಸ್ಟೋರ್ ರೂಮ್ ಟೈಪ್ ಮಾಡ್ಕೊಂಡ್ರ ಅದನ್ನ. ಮನೆ ಅಂತೂ ಯೂನಿಕ್ ಐತಿ, ಮ್ಯಾಗೂ ಮಸ್ತ್ ಐತಿ ಕೆಳಕ್ಕಿಂತ. ಆಮ್ಯಾಗ ಇಲ್ಲಿ ಟೋಟಲ್ ಒಂದು 15-16 ಮೆಂಬರ್ಸ್ ಹಿಂಗೆ ಬಂದ್ರೆ ನಿಮಗೆ ಮಸ್ತ್ ಎಂಜಾಯ್ ಆಕೈತಿ. ಯಾರ ಪ್ಲ್ಯಾನ್ ಮಾಡಿದ್ರೆ ಈ ಕಡೆ ಬರ್ಬೋದು. ಇವಾಗ ನಮ್ದೇನು ಬೋಟಲ್ಲಿ ಶೂಟ್ ಮಾಡಿಸಿದ್ವಲ್ಲ, ಅಲ್ಲಿಗೆ ಬಂದಿದ್ವಿ. ಎಲ್ಲ ಕಪಲ್ಸ್ ಇದ್ದಾರೆ, ಸ್ವಲ್ಪ ರಶ್ ಇತ್ತು. ಆದರೆ ಅದ್ರೊಳಗೆ ಹೋಗ್ತೀವಿ. ಇವಾಗ ಸೀಸನ್ ಇರೋದ್ರಿಂದ ಭಾಳ ರೇಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಇಬ್ಬರಿಗೆ ಒಂದು ಕಪಲ್ಗೆ ಎಷ್ಟು ಹೇಳಿದ್ರೆ ನಾವು 3000 ಮಟ್ಟ ಹೇಳ್ತಾರೆ. 3000 ಹೇಳ್ತಾರೆ. ಸುಮ್ಮನೆ ಹಿಂಗೆ ಒಂದು ರೌಂಡ್ ಹೋಗಿ ಹಿಂಗೆ ಬರೋಕ್ಕೆ ಕಾಸ್ಟ್ಲಿ ಆಯಿತು. ಬಟ್ ಇಲ್ಲೇ ಮಾಡಿದ್ದು ಅಂತ ತೋರಿಸ್ತೀವಿ. ಬನ್ನಿ, ಇವಾಗ ಬಿಸಿಲು ಜಾಸ್ತಿ ಎಲ್ಲ ಸೋಡಾ ಕುಡಿತಿದ್ದೀವಿ, ಕುಡ್ಕೊಂಡು ಅಲ್ಲಿ ತೋರಿಸ್ತೀವಿ ಎಲ್ಲಿ ಮಾಡಿದ್ದು ಅಂತ. ಬಂದು ನಾವು ಇಲ್ಲೇ ಬೋಟಲ್ಲಿ ನಾವು ಮಾಡಿಸಿದ್ದು ಪ್ರೀ ವೆಡ್ಡಿಂಗ್ ಶೂಟ್. ನೋಡ್ತಿರ್ಬೋದು ಹೆಂಗೆ ಲೈನ್ ನಿಲ್ಲಿಸಿದ್ದಾರೆ ಬೋಟ್ನ. ಒಂದೊಂದು ಬೋಟ್ಗೆ 3000-4000 ಈ ಥರ ತಗೋತಾರೆ. ಆ್ಯಂಡ್ ಆ ಬ್ರಿಡ್ಜ್ ಕೆಳಗಡೆಯಿಂದ ನಾವು ಆ್ಯಕ್ಚುಲಿ ಆ ಕಡೆ ಪೋರ್ಷನಲ್ಲಿ ಇದ್ದಿದ್ದು, ಇಲ್ಲೇನೋ ಇನ್ಸ್ಪೆಕ್ಷನ್ ನಡೀತಿದೆ. ಸೊ ಹಂಗಾಗಿ ಆ ಕಡೆ ಏನು ಬಿಡಲಿಲ್ಲ. ಈಗ ಹೊಂಟಿಲ್ಲ ನಾವು, ಈಗ ನಾವು ಹೋಗ್ತಾ ಇಲ್ಲ. ಅದೇ ಬ್ರಿಡ್ಜ್ ಬಿಡ್ಕಲ್ಲ ಮಾಡಿತ್ತು ನಾವು. ಹಾಂ, ಅದೇ ಬ್ರಿಡ್ಜ್ ಕೆಳಗಡೆನೆ, ಅಲ್ಲೇನು ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಅಲ್ಲಿ. ಎಷ್ಟು ನೀಟಾಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಬೋಟ್ಗೆಲ್ಲ. ಹೋಗ್ಬೇಕಾಗಿತ್ತು, ಬಟ್ ಇವರಿಷ್ಟು ಕಾಸ್ಟ್ಲಿ ಹೇಳಿದ್ರೆ ನಾವೇನು ಮಾಡಬೇಕು ಹೇಳಿ. ಸುಮ್ಮನೆ ಒಂದು ರೌಂಡ್ ಹಿಂಗೆ ಕರ್ಕೊಂಡೋಗಿ ಹಿಂಗೆ ಕರ್ಕೊಂಬರ್ತಾರೆ.
ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಆಗಿದೆ. ಪ್ರಯಾಗ್ರಾಜ್ ಹೋಗಿದ್ವಿ, ಅಲ್ಲೂ ಹೋಗಿದ್ವಿ. ವೆಡ್ಡಿಂಗ್ ಶೂಟ್ ನಮ್ಮ ಮದುವೆ ಆದಾಗಿಂದ ಬರೀ ದೋಣಿ ಸಾಕ್ಸೋದೇ ಆಗ್ತೈತೆ. ಸೊ ಇಲ್ಲಿಂದ ನೆಕ್ಸ್ಟ್ ಒಂದು ಲೊಕೇಶನ್ಗೆ ಹೋಗ್ತೀವಿ ಈಗ. ಹಾಂ, ಇಲ್ಲಿಂದ ಇನ್ನೊಂದು ಲೊಕೇಶನ್ನು ಹೋಗೋಣ. ಅಲ್ಲ ಯುಕ್ತಾಳ ಅಂತಿದ್ಲಲ್ಲ. ಏನು ಗೊತ್ತಾ, ನಮ್ಮನ್ನು ಮಧ್ಯಕ್ಕೆ ಬೋಟಲ್ಲಿ ಕರ್ಕೊಂಡು ಹೋಗಿದ್ರು. ನಾನು ರೆಡ್ ಕಲರ್ ಸ್ಯಾರಿ ಹಾಕೊಂಡಿದ್ದೆ, ಇವರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಏನೋ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಹಾಕ್ತೀನಿ ನನ್ನ ಸೈಡಿಗೆ. ಹಾಂ, ಅದು ಹಿಂಗೆ ಅಂದರೆ ಡ್ರೋನ್ ಶಾಟ್ ತೆಗಿತಿದ್ರು. ನಾವು ಮಧ್ಯಕ್ಕೆ ಹೋಗಿದ್ವಿ. ಇನ್ನೊಂದು ಬೋಟಲ್ಲಿ ಕ್ಯಾಮ್ರಾಮೆನ್ಸು ಯುಕ್ತ, ಅಣ್ಣ, ಅಕ್ಕ ಎಲ್ಲ, ಪಿಂಕಿ ಎಲ್ಲ ಒಂದು ಬೋಟಲ್ಲಿದ್ದರು. ಸಚಿನ್ ಅಣ್ಣ, ಶ್ರದ್ಧಾ ಎಲ್ಲ. ನಾವು ಮಧ್ಯಕ್ಕೆ ಹೋಗಿದ್ದೀವಿ. ಅವಳು ದೂರದಿಂದ ನಿಂತ್ಕೊಂಡು ಫುಲ್ ಅಳ್ತಿದ್ದಾಳೆ. ನಾನು ತೆಗೆಸ್ಕೊತೀನಿ ಫೋಟೋ ವಿನ್ನು ಹತ್ರ. ಬರ್ತೇನೆ ಅಂತಾಳ ಅಂದ್ರೆ ನಮಗೆ ಕೆಲಸ ಅಂತಿದ್ದಿಲ್ಲ ಅದು. ಆಮ್ಯಾಗ ಬೋಟ್ ಹತ್ರ ಬಂದ್ಬಿಟ್ಲೇನ ಗೊತ್ತಾತ, ವಿಡಿಯೋ ತೋರಿಸಿಂದ ಗೊತ್ತಾತ ತಳ ಅಂತಿದ್ದಕ್ಕೆ. ಮತ್ತೆ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಟೈಮ್ ಆಗ ಅಂತೈತಿ. ಬಿಸಿಲು ಯಪ್ಪ, ಹೆವಿ ಬಿಸಿಲು ಐತಿ, ತಡ್ಕೊಳಕ್ಕೆ. ಈಗ ನೆಕ್ಸ್ಟ್ ಲೊಕೇಶನ್ ಅಷ್ಟು ನೆನಪಿಲ್ಲ ನನಗೂ ರೂಟ್. ಈಗ ಹೋಗ್ಬೇಕು, ಅಲ್ಲಿ ಹೋಗೋಣಂತ. ಇಲ್ಲಂತರೂ ಬೋಟಿಂಗ್ ಬೇಡ ಅಂತ ಸುಮ್ಮ ಹೊಂಟೇವೆ ನಾವು, ಬಿಟ್ಟು ಮಾಡಿ ನೋಡ್ರಿ. ಸೊ ಈಗ ಅಪ್ಸರ್ಕೊಂಡ ಫಾಲ್ಸ್ನಾಗ ಏನು ಶೂಟ್ ಆಗಿತ್ತಲ್ಲ, ಅಲ್ಲಿ ಬಂದೇವು ನಾವು. ದಾರಿ ಎಲ್ಲ ಕೆಟ್ಟುಬಿಟ್ಟೈತಿ. ಅವಾಗ ಬಂದಾಗ ಮಸ್ತ್ ಇತ್ತು. ನಾನು ಅಕ್ಕಿ ಕೇಳ ಅಂತೀನಿ, ಮ್ಯಾಪ್ ಹಾಕಿಲ್ಲ, ಮ್ಯಾಪ್ ಹಾಕೀನಿ ಬಟ್ ಕರೆಕ್ಟ್ ಬರ ಅಂತಿಲ್ಲ ಅಂತ. ಹೆಂಗೆ ಅನಿಸ್ತದ ರೂಟ್? ಅದು ರೂಟೆಲ್ಲ ಕೆಟ್ಟೋಗ್ಬಿಟ್ಟೈತಿ. ನನಗೆ ಕನ್ಫ್ಯೂಸ್ ಆಗಿಬಿಡ್ತು. ಒಂದು ನಿಮಿಷ ಕರೆಕ್ಟಾಗಿ ತೋರಿಸ್ತೈತಾ ಮ್ಯಾಪು ಏನು ಅಂತ. ಸೊ ಈಗ ಬಂದೇವಿ. ಹಾಂ, ಅಕ್ಕಿಗೆ ಜನ ಹಾಕೊಂಡ್ರೆ ಅದನ್ನ ಹೇಳಿದ್ಲಕ್ಕಿ, ಜನ ಅದಾರಲ್ಲಿ ಹೊಡಿ ಅಂತ. ಈಗ ಬಂದೇವಿ, ಕೆಳಗಿಳ ಅಂತೀವಿ. ನೋಡು ಬರ್ರಿ ಅಲ್ಲಿ ಫಾಲ್ಸ್ ಕಡೆ ಏನೇನು ಮಾಡಿದ್ವಿ ಅಂತ ಹೇಳ್ತೇವೆ. ಮತ್ತು ನೀರೇ ಇಲ್ಲ. ನಾವು ಬಂದಾಗ ಎಷ್ಟೊಂದು ನೀರಿತ್ತು. ನಾವು ಶೂಟ್ ಮಾಡಿಸಿದಾಗ ಜನನೂ ಹಂಗೆ ಇದ್ರು. ಅಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು. ನಮಗೆ ಜಾಗನೇ ಬಿಟ್ಟಿರಲಿಲ್ಲ. ಪ್ರತಿಯೊಂದು ನಿಮಿಷಕ್ಕೂ ಸ್ವಲ್ಪ ಸರಿ ಶೂಟ್ ಮಾಡ್ಕೊತಿದ್ದೀವಿ ಅಂತ ಹೇಳ್ತಿದ್ವಿ. ಇದೇ ಪ್ಲೇಸಲ್ಲಿ ಇಲ್ಲೇ ನೀರು ಹರಿದು ಬರ್ತಿತ್ತು. ಇಲ್ಲೆಲ್ಲ ತುಂಬಿತ್ತು ಅವಾಗ ನೀರು. ಈಗ ಏನೂ ಇಲ್ಲ ಇಲ್ಲ. ಅದಕ್ಕೆ ಯಾರೂ ಬಂದಿಲ್ಲ ಇಲ್ಲಿ ಪ್ರೀ ವೆಡ್ಡಿಂಗ್ ಮಾಡ್ಸೋಕ್ಕೆ. ಇಲ್ಲ ಅಂದರೆ ಫುಲ್ ಕ್ರೌಡ್ ಇರ್ತಿತ್ತು. ತುಂಬ ಜನ ಇರ್ತಿದ್ರು. ತುಂಬ ಕ್ರೌಡ್ ಇರ್ತಿತ್ತು ನೀರು ಚೆನ್ನಾಗಿದ್ದಿದ್ರೆ. ಈಗ ಜನನೂ ಕಮ್ಮಿ ಅದಾರೆ. ಇಲ್ಲೇ ಯುಕ್ತ ಮತ್ತು ಪಿಂಕಿ ಎಲ್ಲ ಇಲ್ಲೇ ಆಟ ಆಡಿದ್ರು. ಅವ್ರಿಗೆ ನೆನಪಾಕೈತೆ ಇಲ್ಲಿ ನೋಡಿದ್ರಂದ್ರೆ. ನೋಡಿದ್ರಲ್ಲ, ಈಗ ಟೋಟಲ್ 3 ಸ್ಪಾಟ್ ಐತಿ. ಇನ್ನೊಂದು ಉಳಿದೈತಿ, ಅದ್ರ ಕಡೆ ಹೋಗೋಣಂತೆ. ಈಗ ಇಲ್ಲಿ ನಿಂತರ ಮ್ಯಾಗ ಹತ್ತದೈತಿಲ್ಲ, ಅದೊಂದು ಟಾಸ್ಕ್. ಮತ್ತು ಹೆಂಗತ್ತಿ ಇವಾಗ ಇಲ್ಲಿ ಮುಗೀತು. ಇವಾಗ ಆಲ್ಮೋಸ್ಟ್ ಒಂದು 3 ಮಾಡಿದ್ವಲ್ಲ, ಕವರ್ ಮಾಡಿದ್ವಿ. 3 ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಬಾಕಿ ಇದೆ. ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಚಲೋ, ಲಾಸ್ಟ್ ಸ್ಪಾಟಿಗೆ ಬಂದೀವಿ. ಟ್ರೆಡಿಷ್ನಲ್ ಏನು ಮಾಡಿದ್ವಲ್ಲ, ಈಗ ಅದ್ರ ಒಳಗೆ ನಡೆ ಅಂತ ನಾವು. ಹೆಂಗೆ ಅನ್ಸಂತೈತಿ? ಪ್ಲೇಸ್ ಬಂದು ಗುಣವಂತೆ ಅಂತ. ಇಲ್ಲಿ ನಮ್ಮ ಶೂಟ್ ಮಾಡಿಸಿದ್ದು ಇದು. ಸೊ ಪ್ರೀ ವೆಡ್ಡಿಂಗ್ ನಮ್ದೇನು ಟ್ರೆಡಿಷ್ನಲ್ದು ಲುಕ್ದೇನಿತ್ತಲ್ಲ, ಇಲ್ಲಿ ಮಾಡಿಸಿದ್ವಿ ನಾವು. ಇದು ಲಾಸ್ಟ್. ಇದನ್ನು ಮಾಡಿಕೊಂಡು ಮುಂದೋಗಿದ್ವಿ. ಮತ್ತು ಹೆಂಗೆ ಅನಿಸ್ತಿದೆ? ಮತ್ತೆ ಬಂದು ಇದೆಲ್ಲ ಹಾವೆಲ್ಲ ಇತ್ತು. ಹಾವೆಲ್ಲ ಇತ್ತು, ಈಗೂ ಇರ್ತಾವೆ, ನಮಗೆ ಕಾಣುವಲ್ಲ. ಆದ್ರೆ ಅವು ಏನೂ ಮಾಡೋಂಗಿಲ್ಲ ಅಂತ ನಾವು ಅವಾಗ ನೋಡಿದ್ವಿ. 2-3 ನೋಡಿದ್ವಿ. ಇಲ್ಲಿ ನೋಡ್ಬೋದು ಒಂದು ಕಪಲ್ ಪ್ರೀ ವೆಡ್ಡಿಂಗ್ ನಡೆ ಅಂತೈತಿ. ಅವರು ಹಾಸನದವ್ರಂತೆ. ಡ್ರೋನ್ ಶಾಟ್ ತೊಗೊಳ ಅಂತಾರೆ ಅವ್ರಿಗೆ. ಇದೇನೈತಲ್ಲ, ಮಸ್ತ್ ಐತಿ ಇದು ವ್ಯೂ. ಇದು ಇದ್ದಿದ್ದಿಲ್ಲ ಅವಾಗ. ಇವೇನು ಕಟ್ಟ್ಯಾರಲ್ಲ, ಇವೆಲ್ಲ ಇದ್ದಿದ್ದಿಲ್ಲ. ಈಗ ಹೊಸ್ದಾಗಿ ಮಾಡ್ಯಾರ. ಸೊ ಪ್ರೀ ವೆಡ್ಡಿಂಗ್ ಯಾರ್ಯಾರು ಬರ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಿರಲ್ಲ, ಇವು ಲೊಕೇಶನಿಗೆ ನೀವು ಬಂದ್ರೆ ಈಸಿ ಆಕೈತಿ ನಿಮ್ಗೆ. ಎಲ್ಲ ಹತ್ರನೇ ಅದಾವೆ, ಅಷ್ಟು ಖರ್ಚು ಬರೋಂಗಿಲ್ಲ. ಗೋವಾ ಅಲ್ಲಿ ಹೋದ್ರೆ ನಿಮ್ಗೆ ಸುಮ್ಮ ಕೊಯ್ದು ಬಿಡ್ತಾರೆ. ನಾವು ಅದೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಮಸ್ತ್ ಬಂದಿತ್ತು ನಮ್ಮದು ಶೂಟ್. ಬಟ್ ಅದು ಅಪ್ಲೋಡ್ ಆಗಿಲ್ಲ, ಮಾಡ್ತೀವಂತ. ಯಾಕಂದ್ರೆ ಕಾಪಿ ರೈಟ್ ಬೀಳ್ತೈತೆ ಅದಕ್ಕೆ, ಹಾಡು ಹಾಕಿದ್ದಕ್ಕೆ ನಾವು. ಸೊ ಇದು ನಮ್ಮದು ಲಾಸ್ಟ್ ಲೊಕೇಶನ್ ಮಾಡಿದ್ದು. ಆಮ್ಯಾಗ ನೀವು ಲೊಕೇಶನ್ನು ನೋಡ್ಬೋದು. ಇನ್ನು ಏನಂತೀರಿ? ಸರ್ ನೀವೇ ಮ್ಯೂಟ್ ಅದರಲ್ಲಿ. ಮ್ಯೂಟ್ ಅಲ್ಲ, ನೋಡ್ತಿದ್ದೀನಿ ನಾನು. ಏನು ಸೇಮ್ ಮಾಡಿಸ್ತಾರೆ ಅಲ್ಲಿಂದ. ನೀವು ಬಾ, ಇಲ್ಲಿಂದ ಅವ್ರು ಬರಲಿ ಅಷ್ಟೇ. ಅದು ಮುಂದಕ್ಕೆ ಹೋದ ತಕ್ಷಣ ಕೈ ಹಿಡ್ಕೊಳ್ಳಿ. ಸೊ ಇದೆಲ್ಲ ನೋಡ್ಬೋದು ನೀವು. ಇದು ಹೊಂಡ ಐತಿ. ಆ್ಯಂಡ್ ಇಲ್ಲಿ ಚಾರ್ಜಸ್ಸು ಐತಿ. ಚಾರ್ಜಸ್ 500 ಅನ್ನು ಕೊಟ್ಟಿದ್ವಿ ನಾವು ಅವಾಗ. ಈಗ ಎಷ್ಟು ಇದು ಗೊತ್ತಿಲ್ಲ. ಮತ್ತು ಏನು ಮಾಡೋಣಂತೆ ಈಗ? ಏನು ಮಾಡೋದು? ಮುಗೀತು ನಮ್ಮದು 4 ಲೊಕೇಶನ್ ಎಲ್ಲ. ಸೊ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಅಲ್ಲ, ನಾವು ಬಂದಾಗ ಎಷ್ಟು ಜನ ಇದ್ರಿ?
ಸರ್ದಾಡಕ್ಕೆ ಜಾಗ ಇದ್ದಿದ್ದಿಲ್ಲ ಅವಾಗ. ಹೌದು. ಈಗ ಫ್ರೀ ಐತೆ ನೋಡಿ, ಯಾರು ಬಂದು ಮಾಡ್ಕೋಬೋದು, ಆರಾಮ್ ಮಾಡ್ಕೋಬೋದು ಮದುವೆ ಇದ್ದರೆ. ನಾವು ಬಂದಾಗ ಫುಲ್ ಸೀಸನ್ ಬೇರೆ ಇತ್ತಲ್ಲ, ಫುಲ್ ಜನ. ಮದ್ವೆ ಸೀಸನ್ ಅಲ್ಲಿ ನವಂಬರ್ ಡಿಸೆಂಬರ್. ಬಿಸಿಲಿಗೆ ಅಪ್ಪ ಇಲ್ಲೇ ನಿಂತು ಮಾಡ್ಕೊಂಡಿದ್ದು ನಾವು. ಒಂದು ಶಾರ್ಟ್ ಇಲ್ಲಿ ಬಂದಿತ್ತು, ಈಗ ಇದು ಕ್ಯಾನ್ಸಲ್ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಇವು ಏನು ಕಟ್ಟ್ಯಾರಲ್ಲ ಎತ್ತದು, ಆಮೇಲೆ ಆ ಕಡೆನೂ ಚೆನ್ನಾಗಿದೆ ಮರ ಗಿಡ. ಆ ಕಡೆ ಚಲೋ ಐತೆ. ಸೊ ಕೇರಳ ಫೀಲ್ ಕೊಡುತ್ತೆ. ಓಕೆ, ಕೇರಳ ಕೇರಳ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಯೂಮ್ಸ್ ಇಲ್ಲಿ ಹಂಗೆ ಹಾಕೊಂಬರೋದು. ಕೇರಳ ಥರ ಸೀರೆ ಉಟ್ಕೊಂಡು ಪಂಚೆ ಹಾಕ್ಕೊಂಡು ಆ ಥರ ಮಾಡಿಸ್ತಾರೆ ಎಲ್ಲ. ಒಂಥರ ಕೇರಳ ಥರನೇ ಫೀಲ್ ಕೊಡುತ್ತೆ. ಅಲ್ಲೆಲ್ಲ ಹಾವಿದ್ದು ನೋಡುವಾಗ ನಾವು ಬಂದಾಗ. ಹೌದು, ಇದೊಂದು ಕಾಣಿಸ್ತೀನಿ. ಈಗ ಒಂದು ಕಾಣೋದು. ಇಲ್ಲೇ ಕುಂತಿದ್ರು ಎಲ್ಲರೂ. ಇಲ್ಲೊಂದು ಕಪ್ಪಲ್ ಬಂದಿದ್ರು. ಆಮೇಲೆ ನಾವು ಇಲ್ಲಿ ನಿಂತು ಮಾಡ ಅಂತಿದ್ವಿ. ಅವಾಗ ಮಜಾ ಬಂದಿತ್ತು. ಅದು ಮುಗಿಸ್ಕೊಂಡು ರೂಮಿಗೆ ಹೋಗಿದ್ವಿ ಲಾಸ್ಟ್. ಸೊ ಈಗೂ ಎಲ್ಲ ಮುಗೀತು ಅನ್ಕೊಂತೀನಿ. 3-4 ಕಪ್ಪಲ್ ಬಂದಿದ್ರು ಅವತ್ತು. ಹಾಂ, 3-4 ಇದ್ದು. ಅವು ನೋಡಿಲ್ಲ ಕ್ಯಾಮ್ರಾಮನ್ಸ್, ನೀವು ಸರ್ರಿ ನಾ ಸರ್ರಿ ನೀವು ಸರ್. ಅವ್ರು ಮಾಡೋವರೆಗೂ ನಾವು ವೆಯ್ಟ್ ಮಾಡಬೇಕಿತ್ತು, ನಾವು ಮಾಡೋವರೆಗೂ ಅವ್ರು ವೆಯ್ಟ್ ಮಾಡಬೇಕು. ನಮ್ಮ ಕ್ಯಾಮ್ರಾಮನ್ ಎಲ್ಲ ಇಲ್ಲಿ ಕೂತ್ಕೊಂಡು ಮಾಡಿದ್ರು ನೋಡಿ ನಮ್ಗೆ. ಇಲ್ಲಿ ಕುಂತ್ಕೊಂಡು. ಅಲ್ಲಿ ನೋಡಲ್ಲಿ ಪೈನಾಪಲ್ ಬೆಳೆದೈತೆ. ಹೌದಲ್ಲ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ಹಂಗೆ ಬೆಳೆಯೋದು ಅಂತ. ಪೈನಾಪಲ್ ಹಾಂ, ಕಾಣ ಅಂತೈತೆ ಇಲ್ಲ ಅದು, ಬಟ್ ಬೆಳೆದೈತಲ್ರಿ. ಫಸ್ಟ್ ಟೈಮ್ ನೋಡಿದ್ದೆ. ನಾನು ಫಸ್ಟ್ ಟೈಮ್ ನೋಡಿರೋದು. ಮತ್ತು ಅದ್ರ ಸೆಲೆಬ್ರೇಷನ್ ಮಾಡ್ಬೇಕಲ್ಲ ಏನು. ಅದನ್ನ ಕೊಯ್ ತಿಂದ್ಬಿಡೋದು ಅಷ್ಟೇ. ಅದು ಇನ್ನೂ ಹಣ್ಣಾಗಿಲ್ಲ, ಕಾಯಿ ಐತದು ಇನ್ನು. ಅದು ಒಂದೇ ಐತೆ ನೋಡಿಲ್ಲ, ಎಲ್ಲ ಸುತ್ತಮುತ್ತಿಲ್ಲ. ಹಂಗೆ ಬೆಳೆದಿರ್ಬೇಕು ಅದು. ನಮ್ಮ ಕಡೆ ಎಲ್ಲ ರೊಕ್ಕ ಕೊಟ್ಟು ತೊಗೋಬೇಕು. ಇಲ್ಲ ಹಂಗೆ ಬದುವ್ನಾಗ ಬೆಳೆದವ ಆರಾಮ್. ಅದು ಪೈನಾಪಲ್ ಹಂಗಿದ್ರೆ ಹೌದು, ಈಗ ಮನೆಗೆಲ್ಲ ಹಾಕ್ತಾರಲ್ಲ ಒಂಥರ ಸೇಮ್ ಹಿಂಗೆ ಇರುತ್ತಪ್ಪ ಎಲೆ. ಹಾಂ, ಅದು ಬೇರೆ ಇರ್ತೈತಿ. ನಮ್ಮ ಫೋಟೋಗ್ರಾಫರ್ಸ್ ನೋಡ್ರಿ ಇಲ್ಲೆಲ್ಲ ಕುತ್ಕೊಂಡು ಮಾಡಿದ್ರು. ಇದು ಮೆಣಸಿನ ತಾನೇ ಬಳ್ಳಿ. ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿರೋವಂಥ ಸ್ಪಾಟ್ಸ್ ಎಲ್ಲ ನಾವು ತೋರಿಸಿದ್ವಿ. 4 ಪ್ಲೇಸ್ ಎಲ್ಲ ಕವರ್ ಆಯಿತು. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಂಗೆ ಯಾಕೋ ಉಡುಪಿಗೆ ಹೋಗಬೇಕು ಅಂತ ಅನ್ನಿಸ್ತಿದೆ. ಹೋಗೋಣವಾ? ಓಕೆ, ಎಲ್ಲದಕ್ಕೂ ಓಕೆ ಅಂತಿದೆಯಾ? ಲಾಸ್ಟ್ 2 ದಿನ ಏನ್ರು ಓಕೆ ಮಾಡಿಸ್ತೀವಿ. ಓಕೆ, ಈಗ ಉಡುಪಿಗೆ ಹೋಗೋಣ. ಬನ್ನಿ ನಡಿ. ನೋಡಿದ್ರಲ್ಲ ಹೊನ್ನಾವರದಲ್ಲಿ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ನ ನಾವು ಯಾವ್ಯಾವ ಪ್ಲೇಸಲ್ಲಿ ಮಾಡಿಸಿದ್ವಿ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.